ಆಚಾರ್ಯ. ಹರೇನು ನಮಸ್ಕಾರ ಆಚಾರ್ಯ. ಹರೇನು ಹರೇ ನಮಃ ಆಚಾರ್ಯ. ಹರೇನು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ ತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 5ನೇ ಅಧ್ಯಾಯ. ನಿನ್ನೆ ತಿಳಿದುಕೊಂಡಂತೆ ಭರತ ತಾನು ಎಲ್ಲ ಪಟ್ಟಣದ ಎಲ್ಲ ಪ್ರಜೆಗಳ ಜೊತೆಗೆ ತಾನು ಚಿತ್ರಕೂಟ ಪರ್ವತದಿಂದ ತೆರಳಿ ಆದ ಮೇಲೆ ಈ ಕಡೆಗೆ ಭಗವಂತ ತಾನು ಚಿತ್ರಕೂಟ ಪರ್ವತದಲ್ಲಿ ಇದ್ದಂತಹ ಪ್ರಸಂಗ, ಅಲ್ಲಿ ಇಂದ್ರದೇವರ ಮಗ ಜಯಂತ ಕಾಗೆಯ ರೂಪದಲ್ಲಿ ಬಂದದ್ದು, ಅವನಲ್ಲಿ ಅಸುರನ ಆವೇಶ. ಹೀಗಾಗಿ ಅವನು ಬಂದು ಆ ಸೀತಾದೇವಿಯ ಸ್ತನದ ಮೇಲೆ ಚುಂಚನ್ನು ಹಾಕಿದಾಗ ಭಗವಂತ ಆ ಒಂದು ಹುಲ್ಲಿನ ಕಡ್ಡಿಯನ್ನ ಪ್ರಯೋಗವನ್ನು ಮಾಡಿದ್ದು, ಅದು ಅಗ್ನಿಯಂತೆ ಅವನನ್ನ ಸುಡುತ್ತಾ ಬೆನ್ನಹತ್ತದ್ದು. ಆಗ ಅವನು ಅಲ್ಲಿಂದ ಧಾವಿಸಿಕೊಂಡು ಬೇರೆ ಲೋಕಗಳಿಗೆ ಹೋದ ಅಂತ ಹೇಳಿದ್ದು. ಚಚಾರತೇನ ಜ್ವಲತಾನು ಯಾತಃ. ಟಿಪ್ಪಣಿಕಾರರು ಬರೆದದ್ದು ಲೋಕಾಂತರೇಶ್ವಪೀತಿ ಶೇಷಃ. ಎಲ್ಲಿಗೆ ಹೋದ, ಏನು ಮಾಡಿದ ಅಂತ ಮುಂದಿನ ಶ್ಲೋಕದಲ್ಲಿ 11ನೆಯ ಶ್ಲೋಕದಲ್ಲಿ ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. 11ನೆಯ ಶ್ಲೋಕ. ಸ್ವಯಂಭೂ ಶರ್ವೇಂದ್ರ ಮುಖಾನ್ ಸುರೇಶ್ವರಾನ್ ಜಿಜೀವಿಷುಸ್ತಾಶ್ಚರಣಂ ಗತೋಪಿ ಬಹಿಷ್ಕೃತಸ್ಥೈರ್ಹರಿಭಕ್ತಿಭಾವತೋ ಹ್ಯಲಂಘ್ಯ ಶಕ್ತ್ಯಾ ಪರಮಸ್ಯ ಚಾಕ್ಷಮೈಃ. ಸ್ವಯಂಭೂ ಶರ್ವೇಂದ್ರ ಮುಖಾನ್ ಸುರೇಶ್ವರಾನ್ ಜಿಜೀವಿಷುಸ್ತಾಶ್ಚರಣಂ ಗತೋಪಿ ಬಹಿಷ್ಕೃತಸ್ಥೈರ್ಹರಿಭಕ್ತಿಭಾವತೋ ಹ್ಯಲಂಘ್ಯ ಶಕ್ತ್ಯಾ ಪರಮಸ್ಯ ಚಾಕ್ಷಮೈಃ ಎಂಬುದಾಗಿ 11ನೆಯ ಶ್ಲೋಕ. ಪದವಿಭಾಗ. ಸ್ವಯಂಭೂ ಶರ್ವೇಂದ್ರ ಮುಖಾನ್ ಸುರೇಶ್ವರಾನ್ ಜಿಜೀವಿಷುಃ ತಾನ್ ಶರಣಂ ಗತಃ ಅಪಿ ಬಹಿಷ್ಕೃತಃ ತೈಃ ಹರಿಭಕ್ತಿಭಾವತಃ ಹಿ ಅಲಂಘ್ಯ ಶಕ್ತ್ಯಾ ಪರಮಸ್ಯ ಚ
ಅಕ್ಷಮೈಹಿ ಎಂಬುದಾಗಿ ಪದವಿಭಾಗ. ಏನ್ ಮಾಡಿದ ಅಂತ ಆ ಕಾಕ ಅಂದ್ರೆ ಜಯಂತ ಕಾಗೆ ವೇಷದಲ್ಲಿ ಬಂದದ್ದು. ಆ ಜಯಂತ ತಾನು ಏನ್ ಮಾಡಿದ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಸ್ವಯಂಭೂ ಶರವೇಂದ್ರ ಮುಖಾನ್ ಹೇಳ್ತಾರೆ. ಸ್ವಯಂಭೂ ಬ್ರಹ್ಮದೇವರು, ಶರ್ವ ರುದ್ರದೇವರು, ಇಂದ್ರದೇವರು. ಮುಖಾನ್ ಅಂತಂದ್ರೆ ಇವರೇ ಮೊದಲಾದಂತಹ ದೇವತೆಗಳನ್ನ ಅದನ್ನ ಮುಂದೆ ಕೊಟ್ಟಿದ್ದಾರೆ. ಸ್ವಯಂಭೂ ಶರ್ವೇಂದ್ರ ಮುಖಾನ್ ಸುರೇಶ್ವರಾನ್, ಇವರೇ ಮೊದಲಾದಂತಹ ದೇವತೆಗಳನ್ನ ಏನ್ ಮಾಡಿದ ಅಂದ್ರೆ ಶರಣು ಹೋಗಿದ್ದಾನೆ. ಆ ಲೋಕಗಳಿಗೆ ಹೋಗಿ ಬ್ರಹ್ಮದೇವರ ಲೋಕಕ್ಕೆ ಹೋಗಿ ಬ್ರಹ್ಮದೇವರಿಗೆ ಶರಣು ಹೊಂದಿದ್ದು. ಇದಕ್ಕೆ ಶರಣು ಹೊಂದಿದ ಅಂತಂದ್ರೆ ಜಿಜೀವಿಷುಹು, ಬದುಕಬೇಕು. ಆ ರಾಮಚಂದ್ರ ದೇವರು ಪ್ರಯೋಗ ಮಾಡಿದಂತಹ ಹುಲ್ಲಿನ ಕಡ್ಡಿ, ಒಂದು ಹುಲ್ಲು ಅದು ಸುಡ್ತಾ ಇದೆ, ಸುಟ್ಟು ಇವನನ್ನ ಸಂಹಾರ ಮಾಡಬೇಕು ಅಂತಹ ಪ್ರಸಂಗ. ಹೀಗಾಗಿ ಆ ಸುಡುವಂತಹ ಪ್ರಸಂಗದಲ್ಲಿ ಹೋಗಿ ಶರಣು ಹೊಂದಿದ್ದಾನೆ. ಕ್ರಮವಾಗಿ ಅದನ್ನು ಹೇಳಿದ್ದು ಸ್ವಯಂಭೂ ಶರವೇಂದ್ರ ಮುಖಾನ್ ಸುರೇಶ್ವರಾನ್. ಆ ಎಲ್ಲ ದೇವತೆಗಳನ್ನು ಕೂಡ ಆ ಲೋಕಗಳಿಗೆ ಹೋಗಿ ಜಿಜೀವಿಷುಹು, ಬದುಕಬೇಕು, ಜೀವನವನ್ನ ಮತ್ತೆ ಉಳಿಸಿಕೊಳ್ಳಬೇಕು, ಜೀವವನ್ನು ಉಳಿಸಿಕೊಳ್ಳಬೇಕು ಎನ್ನುವಂತಹ ಇಚ್ಛೆಯಿಂದ ಶರಣಂಗತಃ ಅಪಿ, ಶರಣು ಹೋದ, ಬದುಕಿಸ್ರಿ ನನ್ನನ್ನ ಅಂತ ಶರಣು ಹೋದರೂ ಕೂಡ ಅವರೇನು ಇವನನ್ನ ಬದುಕಿಸ್ಲಿಲ್ಲ. ಆ ಜಯಂತ ಕಾಗೆಯನ್ನ ಮಾಡಿದಂಥ ಪಾಪಕರ್ಮಗಳಿಗೆ, ಪಾಪಕ್ಕೆ ಅವನನ್ನ ಬದುಕಿಸುವಂತಹ ಒಂದು ಉಪಾಯವನ್ನು ಕೂಡ ಮಾಡಲಿಲ್ಲ. ಏನ್ ಮಾಡಿದ್ರು ಅಂದ್ರೆ ಅವರು ಹರಿಭಕ್ತಿ ಭಾವತಃ ಅಲಂಘ್ಯ ಶಕ್ತ್ಯ ಪರಮಸ್ಯ ಅಕ್ಷಮೈಹಿ ತೈಹಿ ಬಹಿಷ್ಕೃತಃ ಹೇಳ್ತಾರೆ. ಹರಿಭಕ್ತಿ ಭಾವತಃ, ಭಗವಂತನ ಮೇಲೆ ಭಕ್ತಿಯವರಿಗೆ, ಬ್ರಹ್ಮದೇವರಿಗೆ, ರುದ್ರದೇವರಿಗೆ, ಇಂದ್ರದೇವರಿಗೆ ಮೊದಲಾದಂತಹ ಎಲ್ಲ ದೇವತೆಗಳಿಗೂ ಕೂಡ ಭಗವಂತನ ಮೇಲೆ ವಿಶೇಷವಾದಂತಹ ಭಕ್ತಿ ಇದೆ. ಆ ಭಕ್ತಿ ಇದ್ದದ್ದಕ್ಕೆ ಅಂತಹ ಭಗವಂತನಿಗೆ ಇವನು ದ್ರೋಹ ಮಾಡಿದ್ದಾನೆ ಅಂತಂದ್ರೆ, ಭಗವಂತ ಇವನನ್ನ ಆ ರೀತಿಯಾಗಿ ಹುಲ್ಲಿನ ಕಡ್ಡಿಯಿಂದ ಅವನನ್ನ ಸುಟ್ಟು ಹಾಕಬೇಕು ಅನ್ನುವಂತಹ ಪ್ರಸಂಗ. ಆ ರೀತಿಯಾಗಿ ಇದ್ದಂತಹ ಆ ಕಾಕ, ಆ ಕಾಗೆಯನ್ನ, ಆ ಜಯಂತನನ್ನ, ಆ ದುಷ್ಟನನ್ನ ಇವರು ಮತ್ತೆ ಉದ್ಧಾರ ಮಾಡ್ತಾನೆ ಅಂತಂದ್ರೆ ಅದು ಭಗವಂತನ ವಿರೋಧವನ್ನು ಮಾಡಿದಂತೆ ಆಗ್ತದೆ. ಹೀಗಾಗಿ ಹರಿಭಕ್ತಿ ಭಾವತಃ, ಭಗವಂತನ ಮೇಲೆ ಭಕ್ತಿ ಇರುವುದರಿಂದ ಅವ್ರು ಏನ್ ಮಾಡಿದರು ಅಂದ್ರೆ ಪರಮಸ್ಯ ಸರ್ವೋತ್ತಮಸ್ಯ ರಾಮಸ್ಯ, ಸರ್ವೋತ್ತಮನಾದಂತಹ ರಾಮಚಂದ್ರ ದೇವರು, ಪರಮಸ್ಯ ಅಲಂಘ್ಯ ಶಕ್ತಿಯ, ಆ ಭಗವಂತನ ಒಂದು ಅತಿಕ್ರಾಂತವಾದಂತಹ, ಎಂತಹ ಶಕ್ತಿ ಅಂದ್ರೆ ಅನತಿಕ್ರಮ ಶಕ್ತಿಯ, ಭಗವಂತನ ಶಕ್ತಿಯನ್ನ ಯಾರೂ ಕೂಡ ಅತಿಕ್ರಮಿಸ್ಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಅಲಂಘ್ಯವಾದಂತಹ ಶಕ್ತಿ ಭಗವಂತನ ಶಕ್ತಿ. ಹೀಗಾಗಿ ಆ ಭಗವಂತನ ಶಕ್ತಿ ಮುಂದೆ ಇವರು ಯಾರ ಸಾಮರ್ಥ್ಯವೂ ಕೂಡ ಏನೂ ಅಲ್ಲ. ಬ್ರಹ್ಮಾದಿ ಎಲ್ಲ ದೇವತೆಗಳ ಸಾಮರ್ಥ್ಯವೂ ಕೂಡ ಭಗವಂತನ ಸಾಮರ್ಥ್ಯದ ಮುಂದೆ ಏನೂ ಅಲ್ಲ. ಹೀಗಾಗಿ ಅಕ್ಷಮೈಹಿ ಅಸಮರ್ಥೈಶ್ಚ, ದೇವರ ಸಾಮರ್ಥ್ಯದ ಮುಂದೆ ಇವರು ಅಸಮರ್ಥರು, ಎಲ್ಲರೂ ಬ್ರಹ್ಮಾದಿ ಎಲ್ಲ ದೇವತೆಗಳು ಕೂಡ. ಅದಕ್ಕೆ ಅಸಮರ್ಥರಾದ ಭಗವಂತನ ಶಕ್ತಿಯ ಮುಂದೆ ಅಸಮರ್ಥರಾದಂತಹ ಅಸಮರ್ಥೈಹಿ ತೈಹಿ, ಅಸಮರ್ಥರಾದಂತಹ ಎಲ್ಲ ಬ್ರಹ್ಮಾದಿ ಎಲ್ಲ ದೇವತೆಗಳಿಂದಲೂ ಕೂಡ ಆ ವಾಯಸ ಏನ್ ಮಾಡಿದ ಅಂದ್ರೆ ಬಹಿಷ್ಕೃತ, ಬಹಿಷ್ಕೃತಸ್ಥೈ ಹರಿಭಕ್ತಿ ಭಾವತು ಅಂತಿದೆ. ಬಹಿಷ್ಕೃತ ಅಂದ್ರೆ ಇವನನ್ನ ತಿರಸ್ಕಾರ ಮಾಡಿದರು. ಬಹಿಷ್ಕೃತ ಎಂಬುದಕ್ಕೆ ನಿರಸ್ತಃ, ದೂರೀಕೃತ ಇತ್ಯರ್ಥ. ಅವನನ್ನ ದೂರ ಸರಿಸ್ಬಿಟ್ರು, ದೂರ ತಳ್ಳಿಬಿಟ್ರು. ನಮ್ಮ ಕಡೆ ನೀನನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ, ಇಲ್ಲಿಂದ ಹೋಗು ಅಂತ ಅವನನ್ನ, ಆ ಜಯಂತ ಕಾಗೆಯನ್ನ
ದೂರಕ್ಕೆ ಕಳಿಸಿದರು ಅಂತ ಈ ರೀತಿಯಾಗಿ ಆ ಕಥೆಯನ್ನ ತಿಳಿಸ್ತಾರೆ. ಭಗವಂತ ಆಚಾರ್ಯ ಭಗವಂತನೇ ಬ್ರಹ್ಮಾಸ್ತ್ರ ಆಚಾರ್ಯ ಇದರಲ್ಲಿ ಹುಲ್ಕಡ್ಡಿಯಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಹಾಕಿದ್ದು ಅಂತ ಕೊಟ್ಟಿದ್ದಾರೆ ಆಚಾರ್ಯ ಇದರಲ್ಲಿ. ಎಲ್ಲಿ ಹೇಳಿ, ಏನ್ ಹೇಳ್ತಾ ಇದ್ದೀರಿ? ಇದರಲ್ಲಿ ಹುಲ್ಕಡ್ಡಿ ಬರೀ ಫುಲ್ ಅಗ್ನಿ ಇದ್ ಮಾಡಿರೋದಲ್ಲ, ಬ್ರಹ್ಮಾಸ್ತ್ರ ಅಭಿಮಂತ್ರಿಸಿ ಎಸೆದಿದ್ದು ಅಂತ ಹಾಕಿದ್ದಾರೆ, ಕೊಟ್ಟಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ಇದರಲ್ಲಿ ಮೀನಿ ಅರ್ಥ ಕೊಡ್ತಾರಲ್ಲ, ಅದರಲ್ಲಿ ಕೊಟ್ಟಿದ್ದಾರೆ ಆಚಾರ್ಯ. ಶ್ರೀಮದಾಚಾರ್ಯರಂತೂ ಅಷ್ಟೇ ಹೇಳಿದ್ದಿಲ್ಲಿ, ಬ್ರಹ್ಮಾಸ್ತ್ರವನ್ನ ಅಂತ ಪ್ರಯೋಗ ಮಾಡಿಲ್ಲ. ಅಷ್ಟೇ ತೃಣೇನ ಜನಾರ್ದನೇನಾಶು ತೃಣೇ ಪ್ರಯೋಜಿತೆ ಅಂತ ಹೇಳಿದ್ದಾರೆ. ಭಗವಂತನನ್ನ ಬ್ರಹ್ಮ ಅಂತ ಕರೀತಾರೆ, ಅದು ಅಷ್ಟು ಶಕ್ತಿ ಇದ್ದದ್ದು ಅಂತ ಆ ರೀತಿ ತಿಳ್ಕೋಬಹುದು ಅಷ್ಟೇ. ಹುಲ್ಲಿನ ಕಡ್ಡಿಯನ್ನೇ ಒಗ್ಗದು ಭಗವಂತ. ಆ ಭಗವಂತ ಎಸೆದಂತಹ ಅಷ್ಟಕ್ಕೆ ಅಷ್ಟು ಸಾಮರ್ಥ್ಯ ಇದೆ ಅಂತ. ಭಗವಂತ ದೊಡ್ಡ ಪ್ರಯೋಗವನ್ನು ಮಾಡಬೇಕಾಗಿಲ್ಲ, ಸಣ್ಣ ಇಚ್ಛೆ ಮಾಡಿದ್ರೆ ಸಾಕು ಭಗವಂತ. ಆದರೂ ಕೂಡ ಹುಲ್ಲಿನ ಕಡ್ಡಿಯನ್ನ ಎಸೆದದ್ದು. ಇಲ್ಲಿ ಶ್ರೀಮದಾಚಾರ್ಯರಂತೂ ಬ್ರಹ್ಮಾಸ್ತ್ರ ಅಂತ ಹೇಳಿಲ್ಲ ಅಲ್ಲಿ, ಅಷ್ಟೇ ಬ್ರಹ್ಮದೇವರು ಅಭಿಮಂತ್ರಿಸಿ ಅಂತ ಕೊಟ್ಟಿದ್ದಾರೆ. ನೋಡ್ಬೇಕು. ಹಾಗಾದ್ರೆ ಏನ್ ನೋಡ್ಬೇಕು? ಇಲ್ಲಂತೂ ಶ್ರೀಮದಾಚಾರ್ಯರಂತೂ ಇಷ್ಟೇ ಹೇಳಿದ್ದು, ಬ್ರಹ್ಮಾಸ್ತ್ರ ಅಭಿಮಂತ್ರಿಸಿ ಎಸೆದ ಅಂತ ಕೊಟ್ಟಿದ್ದಾರೆ. ಶ್ರೀಮದಾಚಾರ್ಯರಂತೂ ತೃಣವಾಗಿ ಪ್ರಯೋಗ ಮಾಡಿದ್ರು ಅಂತ ಹೇಳಿದ್ದು. ಮತ್ತೆ ಎಲ್ಲಿ ನೋಡ್ಬೇಕು ಅಷ್ಟೇ ಅದನ್ನ ಇಲ್ಲ ಆಚಾರ್ಯ, ಪದಾರ್ಥದಲ್ಲಿ ಅವರು ಅದನ್ನ ಹೇಳಿದ್ದಾರೆ. ಜ್ವಲತಾ ಅಂದ್ರೆ ಅಗ್ನಿಯನ್ನು ಜ್ವಲಿಸುವ ಅಂತ ಅದನ್ನ ಹಾಕಿದ್ದಾರೆ. ಆದ್ರೆ ತಾತ್ಪರ್ಯದಲ್ಲಿ ಹಾಕ್ಬೇಕಾದ್ರೆ ಅವರು ಹೇಳಿದ್ದು ಕರೆಕ್ಟ್, ನಮ್ಮ ರವೀಂದ್ರನಾಥ್ ಹೇಳಿದ್ದು ಕಂಡು ಬ್ರಹ್ಮಾಸ್ತ್ರವನ್ನು ಅಭಿವಂತಿಸಿ ಹುಲ್ಲು ಕಡ್ಡಿಯನ್ನು ಪ್ರಯೋಗಿಸಿದನು ಅಂತ ಬರೆದಿದ್ದಾರೆ. ಇದು ತಾತ್ಪರ್ಯ ಬರ್ದಿದ್ದಾರೆ. ಇದನ್ನ ನಾಗಸಂಖ್ಯಾಚಾರ್ಯರು ಬರ್ದಿರೋದು. ಅಂದ್ರೆ ಆ ಶಕ್ತಿ ಇದೆ ಅಂತ ಹೇಳಿದ್ರು ಅಂತ ಅಷ್ಟೇ. ಸರಿ. ಇಲ್ಲೇ ಜನಾರ್ದನ ಭಟ್ರು ಅಷ್ಟೇ ಬರೆದಿದ್ದಾರೆ. ಜ್ವಲತ ತೃಣೇನ ಎಂಬುದಕ್ಕೆ ಅಗ್ನಿವ ದೀಪ್ಯಮಾನೇನ, ಅಗ್ನಿಯಂತೆ ಜ್ವಲಿಸುವಂತಹ ತೃಣವನ್ನ ಪ್ರಯೋಗ ಮಾಡಿದ್ದು ಅಂತ ಹೇಳಿದ್ದು. ಇಲ್ಲಿ ಮಹಾಭಾರತದಲ್ಲಿ ಎಲ್ಲಾದ್ರೂ ಮತ್ತೆ ನೋಡ್ಬೇಕು ಅದನ್ನ ಹೇಗೆ ಹೇಳಿದ್ದಾರೆ ಅಂತ. ತೈಹಿ ಬಹಿಷ್ಕೃತ, ಆ ಎಲ್ಲ ದೇವತೆಗಳಿಂದಲೂ ಕೂಡ ಇವನು ದೂರೀಕೃತ, ದೂರಕ್ಕೆ ಸರಿಸಿಕೊಳ್ಳುವಂಥವನಾದ, ಅಂದ್ರೆ ಅವನನ್ನ ದೂರಕ್ಕೆ ಸರಿಸಿದ್ರು. ಈ ರೀತಿಯಾಗಿ ಏನ್ ಹೇಳಿ, ಅಕ್ಷಮೈಹಿ. ಅಕ್ಷಮ ಅಂದ್ರೆ ಅಸಮರ್ಥರು ಅಂತ ಅರ್ಥ. ಅಸಮರ್ಥರು, ಭಗವಂತನ ಶಕ್ತಿ ಮುಂದೆ ಇವರು ಸಮರ್ಥರಲ್ಲ. ಭಗವಂತನ ಶಕ್ತಿ ಅಪಾರವಾದಂತಹ ಶಕ್ತಿ. ಹೀಗಾಗಿ ಅವನ ವಿರುದ್ಧವಾಗಿ ಇವರು ರಕ್ಷಣೆ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ ಅಂತ ಅರ್ಥ. ಹೀಗಾಗಿ ಅಸಮರ್ಥರಾದ್ದರಿಂದ ಅವನನ್ನ ವಾಯಸನನ್ನ ದೂರಕ್ಕೆ ಅಟ್ಟಿದರು, ದೂರೀಕೃತ ಅಂತ ತಿಳಿಸಿಕೊಟ್ಟದ್ದು. ಇಷ್ಟಾದ ಮೇಲೆ ಮುಂದೆ ಏನು ಮಾಡಿದ್ದ ಆ ವಾಯಸ, ಆ ಜಯಂತ ಏನು ಮಾಡಿದ ಅಂತಂದ್ರೆ, ಹಾಗೆ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. 12ನೇ ಶ್ಲೋಕ. ಪುನಃ ಪ್ರಯಾತ ಶರಣಂ ರಘೂತ್ತಮಂ ವಿಸರ್ಜಿತಸ್ತೇನ ನಿಹತ್ಯ ಚಾಸುರಂ ತದಕ್ಷಿಗಂ ಸಾಕ್ಷಿಕಮಪ್ಯವಧ್ಯಂ ಪ್ರಸಾದತಶ್ಚಂದ್ರ ವಿಭೂಷಣಸ್ಯ. ಪುನಃ ಪ್ರಯಾತಃ ಶರಣಂ ರಘೂತ್ತಮಂ ವಿಸರ್ಜಿತಸ್ತೇನ ನಿಹತ್ಯ ಚಾಸುರಂ ತದಕ್ಷಿಗಂ ಸಾಕ್ಷಿಕಮಪ್ಯವಧ್ಯಂ ಪ್ರಸಾದತಶ್ಚಂದ್ರ ವಿಭೂಷಣಸ್ಯ ಎಂಬುದಾಗಿ 12ನೆಯ ಶ್ಲೋಕ. ಪದವಿಭಾಗ. ಪುನಃ ಪ್ರಯಾತಃ ಶರಣಂ ರಘೂತ್ತಮಂ ವಿಸರ್ಜಿತಃ ತೇನ ನಿಹತ್ಯ ಚ ಅಸುರಂ ತದಕ್ಷಿಗಂ ಒಂದೇ ಶಬ್ದ ಮಾಡ್ಕೊಂಡ್ಬಿಡ್ಬೇಕು ಅದನ್ನ. ತದಕ್ಷಿಗಂ ಸಾಕ್ಷಿಕಂ ಅಪಿ ಅಬಧ್ಯಂ ಪ್ರಸಾದತಃ ಚಂದ್ರವಿಭೂಷಣಸ್ಯ ಎಂಬುದಾಗಿ ಪದವಿಭಾಗ. ಏನನ್ನು ಹೇಳ್ತಾ ಇದ್ದಾರೆ ಇಲ್ಲಿ? ಮತ್ತೆ
ಆ ವಾಯಸ ಜಯಂತ ಏನ್ ಮಾಡಿದ ಅಂತಂದ್ರೆ ಪುನಃ ರಘುತ್ತಮಂ ಶರಣಂ ಪ್ರಯಾತಃ. ನೋಡಿ, ಮತ್ತೆ ಎಲ್ಲಿಂದ ಹೋದದ್ದವನು ರಾಮಚಂದ್ರ ದೇವರ ಆ ಸ್ಥಳದಿಂದಲೇನೆ ಅಲ್ಲಿಂದ ಹೊರಟು ಹೋದದ್ದು, ಅದರಿಂದ ತಪ್ಪಿಸಿಕೊಳ್ಳಬೇಕು ಅಂತ. ಯಾರೂ ಅವನನ್ನ ರಕ್ಷಣೆ ಮಾಡದೇ ಇದ್ದಂತಹ ಪ್ರಸಂಗದಲ್ಲಿ ಪುನಃ ರಘುತ್ತಮಂ ಶರಣಂ ಪ್ರಯಾತಃ, ಮತ್ತೆ ರಾಮಚಂದ್ರ ದೇವರನ್ನ ಕುರಿತೇ ಶರಣು ಬಂದಿದ್ದಾನೆ, ಇದರಿಂದ ನನ್ನನ್ನ ರಕ್ಷಣೆ ಮಾಡ್ರಿ ಅಂತ. ರಕ್ಷಣೆ ಮಾಡ್ರಿ ಅಂತ ಶರಣು ಬಂದಾಗ ಆಗ ಏನಾಯ್ತು ಅಂತ ಹೇಳ್ತಾರೆ. ತೇನ ತೃಣೇನ ರಾಮೇಣ ಚಂದ್ರ ವಿಭೂಷಣಸ್ಯ ಚಂದ್ರಾಲಂಕಾರ ಭೂತಸ್ಯ ಹರಸ್ಯ ಪ್ರಸಾದತಃ ವರಲಕ್ಷಣ ಪ್ರಸಾದಾತ್ ಅವಧ್ಯಂ ಅಪಿ ತದ್ ಅಕ್ಷಿಣಿ ವಾಯಸ ನೇತ್ರೇ ವರ್ತಮಾನಂ. ನೋಡಿ, ಆ ವಾಯಸನೊಳಗೆ, ಆ ಒಂದು ಜಯಂತನೊಳಗೆ, ಆ ವಾಯಸದೊಳಗೆ ಒಬ್ಬ ಅಸುರನ ಆವೇಶ ಇತ್ತು ಅಂತ ತಿಳಿಸಿಕೊಟ್ಟದ್ದು. ಆ ಅಸುರ ಕುರಂಗ ಅಂತ ಹೆಸರಿನ ಒಬ್ಬ ದೈತ್ಯ. ಆ ದೈತ್ಯ ಅವನೊಳಗಿದ್ದದ್ದು, ಆ ಕಾಗೆ ಒಳಗೆ ಇದ್ದದ್ದು. ಅದು ಆ ಕಾಗೆ ಒಳಗೆ ಎಲ್ಲಿ ಅಂತ, ಅಲ್ಲಿ ಯಾಕೆ ಇದ್ದದ್ದು ಅಂತ ತಿಳಿಸಿಕೊಡ್ತಾರೆ ಇಲ್ಲಿ. ನೋಡಿ, ಚಂದ್ರ ವಿಭೂಷಣಸ್ಯ ಪ್ರಸಾದತಃ. ಚಂದ್ರ ವಿಭೂಷಣ ಅಂದ್ರೆ ರುದ್ರದೇವರು. ಆ ರುದ್ರದೇವರ ಪ್ರಸಾದ ಅನುಗ್ರಹದಿಂದಾಗಿ ಏನ್ ಮಾಡಿದ್ದ ಅಂದ್ರೆ ಆ ಅಸುರ ಕುರಂಗ ಎಂಬುವಂತಹ ದೈತ್ಯ ತದ್ ಅಕ್ಷಿಗಂ, ಆ ಅಸುರ ಅವಧ್ಯನಾಗಿದ್ದ, ರುದ್ರದೇವ ವರದಿಂದ ಅವಧ್ಯನಾಗಿ ಆ ಕಾಗೆಯ ಕಣ್ಣಿನೊಳಗೆ ಇದ್ದದ್ದು. ಕಾಗೆಯ ಕಣ್ಣಿನೊಳಗೆ ಆ ಅಸುರ ಇದ್ದ, ರುದ್ರದೇವ ವರವನ್ನ ಪಡೆದುಕೊಂಡು. ಕೇವಲ ಒಂದೇ ಕಾಗೆ ಅಂತ ಅಲ್ಲ, ಎಲ್ಲ ಕಾಗೆಯ ಕಣ್ಣಿನೊಳಗೂ ಕೂಡ ಅವನು ಇದ್ದದ್ದು. ತದ ಅಕ್ಷಿಗಂ. ಹೀಗಾಗಿ ಅಂತಹ ಈಗ ಪ್ರಸಂಗ ಸಂಗತ್ಯ ಆ ಜಯಂತ ವಾಯಸನಾಗಿ ಬಂದದ್ದು, ಅವನ ಕಣ್ಣಿನೊಳಗೂ ಕೂಡ ಅಲ್ಲಿ ವಿಶೇಷವಾಗಿ ಇದ್ದದ್ದು ಅವನು. ಹೀಗಾಗಿ ಆ ಕಣ್ಣಿನೊಳಗೆ ಇರ್ತಕ್ಕಂತಹ ಆ ದುಷ್ಟನನ್ನ, ಆ ಕುರಂಗ ಎಂಬುವಂತಹ ದೈತ್ಯನನ್ನ ಸಾಕ್ಷಿಕಂ ಅಸುರಂ. ಸಾಕ್ಷಿಕಂ ಎಂಬುದಕ್ಕೆ ಅಕ್ಷಿ ಅಂದ್ರೆ ಕಣ್ಣು, ಸಾಕ್ಷಿಕಂ ಅಂದ್ರೆ ಅಕ್ಷಿ ಸಹಿತವಾಗಿ, ಅಂದ್ರೆ ಕಣ್ಣಿನ ಸಮೇತವಾಗಿ ಅಂತ ಅರ್ಥ. ಹೇಳ್ತಾರೆ ಅಕ್ಷಿಕೇಣ ನೇತ್ರೇಣ ಸಹಿತಂ, ಕಣ್ಣಿನಿಂದ ಸಹಿತವಾಗಿ ಆ ಕುರಂಗನನ್ನ ಅಸುರಂ ಕುರಂಗ ನಾಮಕಂ ದೈತ್ಯಂ ನಿಹತ್ಯ, ಅವನನ್ನ ಭಗವಂತ ಸಂಹಾರ ಮಾಡಿದ. ಅದನ್ನು ಹೇಳ್ತಾರೆ ಟಿಪ್ಪಣಿಕಾರರು. ಹಾಗಾದರೆ ಏನ್ ಮಾಡಿದ? ನೇತ್ರಮೇವ ಹತಂ ವಾಯಸೋ ನ ಹತಃ ಇತಿ ಭಾವಃ. ನೋಡಿ, ಆ ವಾಯಸ, ಆ ಜಯಂತ ಇದ್ದಾನೆ, ಜಯಂತನ ಒಳಗಿನ, ಆ ಕಾಗೆಯ ಒಳಗಿನೇ ಈ ಕುರಂಗ ಅಸುರ ಇದ್ದದ್ದು. ಹೀಗಾಗಿ ಆ ಜಯಂತ ಒಳಗೆ ಸಜ್ಜೀವ ಇದ್ದಾನೆ, ಇಂದ್ರದೇವರ ಮಗ, ಒಳ್ಳೆಯ ಭಗವದ್ಭಕ್ತ. ಅವನು ಶರಣು ಹೊಂದಿದ್ದಾನೆ. ಶರಣು ಹೊಂದಿದ್ದಕ್ಕೆ ಅದಕ್ಕೆ ಭಗವಂತ ಅವನಿಗೆ ಏನೂ ತೊಂದರೆ ಆಗದಂತೇನೆ, ಜಯಂತ ತಾನು ಬದುಕಿದ್ದಾನೆ, ವಾಯಸ ಆ ಕಾಗೆ ಬದುಕಿದೆ. ವಾಯಸೋ ನ ಹತಃ, ವಾಯಸ ಏನು ಸಾಯಲಿಲ್ಲ. ಆದರೆ ಆ ಕಣ್ಣಿನ ಸಮೇತವಾಗಿ, ಒಂದು ಕಣ್ಣು ಮಾತ್ರ ಅದು ಕೆಳಗೆ ಬಿದ್ದಿದೆ. ಕಣ್ಣಿನ ಸಮೇತವಾಗಿ ಆ ಅಸುರ ತಾನು ಅಲ್ಲಿಂದ ಪ್ರಾಣವನ್ನ ಕಳೆದುಕೊಳ್ಳುವಂತಹದ್ದು ಆಗಿದೆ. ಅದನ್ನು ಹೇಳ್ತಾರೆ ನಿಹತ್ಯ ವಿಸರ್ಜಿತ ಅಸುರಾವೇಶಾತ್ ವಿಮೋಚಿತ ಜಯಂತಃ ಇತಿ ಶೇಷಃ. ಭಗವಂತ ಏನು ಮಾಡಿದ ಅಂತಂದ್ರೆ, ನೋಡಿ, ಆ ಅಸುರನನ್ನ ನಿಹತ್ಯ ಕೊಂದು, ವಿಸರ್ಜಿತ, ಏನು ವಿಸರ್ಜಿತ ಅಂದ್ರೆ ಅಸುರಾವೇಶದಿಂದ ಆ ಜಯಂತನನ್ನ ಮುಕ್ತನನ್ನಾಗಿ ಮಾಡಿದ. ವಿಮೋಚಿತ ಜಯಂತಃ, ಆ ಜಯಂತ ಅಸುರನಿಂದ ವಿಮೋಚಿತನಾದ, ಅವನೊಳಗೆ ಅಸುರ ಸೇರಿಕೊಂಡಿದ್ದ ಕುರಂಗ. ಹೀಗಾಗಿ ಆ ಅಸುರನನ್ನ ವಿಮೋಚನೆಯನ್ನ ಮಾಡಿದ ಭಗವಂತ. ಹೀಗಾಗಿ ಅವನು ಶರಣು ಹೊಂದಿದ್ದಕ್ಕೆ, ಆ ಶರಣು ಹೊಂದಿದರ ಪ್ರಭಾವದಿಂದಾಗಿ ಭಗವಂತ ಆ
ಜಯಂತನಿಗೆ ಮಾತ್ರ ಏನೂ ಆಗದಂತೇನೆ ಅಸುರನಿಗೆ ಮಾತ್ರ ವಧೆ ಆಗುವಂತೆ ಭಗವಂತ ಆ ರೀತಿಯಾಗಿ ಆ ಕಾರ್ಯವನ್ನ ಮಾಡಿದ ಅಂತ ತಿಳಿಸಿಕೊಡ್ತಾರೆ. ಅಸುರಂ ನಿಹತ್ಯ ತೇನ ವಿಸರ್ಜಿತ ಅಂತ ಹೀಗೆ ಆ ಕಥಾಭಾಗವನ್ನ ತಿಳಿಸ್ತಾರೆ. ಹೀಗೆ ಅವನನ್ನ ವಿಮೋಚನೆಯನ್ನ ಮಾಡಿ ಮುಂದೆ ಏನು ಮಾಡಿದ ಅಂತ ಮುಂದಿನ ಕಥೆಯನ್ನ ತಿಳಿಸೋಕ್ಕಿಂತ ಮೊದಲಿಗೆ ಶ್ರೀಮದಾಚಾರ್ಯರು ಇಲ್ಲಿ ನಿರ್ಣಯವನ್ನ ಮಾಡ್ತಾರೆ, ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಈಗೇನಾಯ್ತು, ಈಗ ಅಸುರ, ಆ ಕುರಂಗ ಎಂಬುವಂತಹ ಅಸುರ ತಾನು ಕಾಗೆಯ ಕಣ್ಣಿನೊಳಗೆ ಇದ್ದದ್ದು. ಹಾಗಾದರೆ ಕಣ್ಣಿನೊಳಗೆ ಇದ್ದದ್ದಕ್ಕೆ ಆ ಅಸುರನನ್ನ ಮಾತ್ರ ಅವನು ದುಷ್ಟ ಕೆಲಸವನ್ನ ಮಾಡಿದ್ದು ಈ ರೀತಿಯಾಗಿ. ಹೀಗಾಗಿ ಅವನನ್ನ ಮಾತ್ರ ಸಂಹಾರ ಮಾಡಬೇಕಾಗಿತ್ತು. ಆದರೆ ಕಣ್ಣನ್ನ ಕಿತ್ತಿದ್ದು ವಾಯಸದ ಅಕ್ಷಿಪಾತವಾದದ್ದು. ಆ ಕಾಗೆಯ ಕಣ್ಣು ಬಿತ್ತು, ಅವನು ಹೊರಗೆ ಬಿದ್ದ. ಹೊರಗೆ ಬೀಳಬೇಕಾಗಿತ್ತು, ಆದ್ರೆ ಕಾಗೆಯ ಕಣ್ಣು ಹೊರಗೆ ಬಿತ್ತು. ಇದ್ಯಾಕೆ ಅಂತ ಪ್ರಶ್ನೆ ಮಾಡಿಕೊಳ್ತಾ ಇದ್ದಾರೆ. ನಾನು ಅಪರಾಧಿನಃ ವಧಃ ಯೋಗ್ಯ ಏವ. ಅಪರಾಧಿಯಾದವನ್ಯಾರು? ಆ ಕುರಂಗ ಎಂಬುವಂತಹ ದೈತ್ಯ. ಅವ ಅಪರಾಧ ಮಾಡಿದ್ದಾನೆ, ಅವನಿಗೆ ವಧ, ಅವನಿಗೆ ಯೋಗ್ಯವಾದದ್ದು. ಅವನಿಗೆ ಸಂಹಾರ ಮಾಡಿದ್ದು, ಅವನನ್ನು ವಧಿಸಿದ್ದು ಭಗವಂತ, ಅದು ಯೋಗ್ಯವಾದದ್ದು. ಆದರೆ ರಾಮಚಂದ್ರ ದೇವರು ಏನು ಮಾಡಿದ್ದು ಅಂದ್ರೆ ಆ ಪ್ರಯೋಗವನ್ನ ಮಾಡಿ ವಾಯಸಸ್ಯ ಅಕ್ಷಿಪಾತಃ, ಆ ಕಾಗೆಯ ಕಣ್ಣು ಕಿತ್ತು ಬಿತ್ತು, ಅದು ಪಾತವಾಯಿತು, ಕಣ್ಣು ಹೋಯಿತು. ಹೀಗೆ ವಾಯಸಸ್ಯ ಅಕ್ಷಿಪಾತಃ ಕಿಮರ್ಥಂ ಕೃತಃ ಇತ್ಯತಃ ಆಹ. ಭಗವಂತ ಅಕ್ಷಿಪಾತವನ್ನ ಯಾಕೆ ಮಾಡಿದ ಅಂತ ಪ್ರಶ್ನೆಯನ್ನ ಮಾಡಿಕೊಂಡು ಶ್ರೀಮದಾಚಾರ್ಯರದಕ್ಕೆ ಉತ್ತರವನ್ನು ಕೊಡ್ತಾರೆ. ಭಗವಂತ ಕಣ್ಣನ್ನು ಯಾಕೆ ಬೀಳಿಸಿದ, ಕಣ್ಣನ್ನು ಯಾಕೆ ತೆಗದ ಅಂತಂದ್ರೆ ಅದನ್ನು ಹೇಳ್ತಾರೆ 13ನೆಯ ಶ್ಲೋಕದಿಂದ ನಿರ್ಣಯವನ್ನ ಮಾಡ್ತಾರೆ ಶ್ರೀಮದಾಚಾರ್ಯರು. ಸವಾಯಸಾನಾಮಸುರೋಖಿಲಾನಾಂ ವರಾದುಮೇಷಸ್ಯ ಬಭೂವ ಚಾಕ್ಷಿಗಃ ನಿಪಾತಿತೋಸೌ ಸಹ ವಾಯಸಾಕ್ಷಿಭಿಃ ತೃಣೇನ ರಾಮಸ್ಯ ಬಭೂವ ಭಸ್ಮಸಾತ್. ಸವಾಯಸಾನಾಮಸುರೋಖಿಲಾನಾಂ ವರಾದುಮೇಷಸ್ಯ ಬಭೂವ ಚಾಕ್ಷಿಗಃ ನಿಪಾತಿತೋಸೌ ಸಹ ವಾಯಸಾಕ್ಷಿಭಿಃ ತೃಣೇನ ರಾಮಸ್ಯ ಬಭೂವ ಭಸ್ಮಸಾತ್. ಹಿಂದೆ ಹೇಳಿದಂತಹ ಕಥಾಭಾಗದಲ್ಲಿಯೇ ನಿರ್ಣಯವನ್ನ ಮಾಡ್ತಾ ಇದ್ದಾರೆ ಕೆಲವು ಶ್ಲೋಕಗಳಿಂದ. ಏನು ಅಂದ್ರೆ, ಸಹ ಆ ಏನು ಕುರಂಗ ಅಸುರ ಇದ್ದನೋ ಅವನು ತಾನು ರಾಮನಿಂದ ವಧಿಸಿಕೊಂಡು ಮೃತನಾದ, ಹೊಡೆಸಿಕೊಂಡು. ಹೀಗಾಗಿ ಅದನ್ನ ಯಾಕೆ, ಅದರ ಜೊತೆಗೆ ಅಕ್ಷಿಯನ್ನು ಕೂಡ ಭಗವಂತ ಕಿತ್ತು ಹಾಕಿದಲ್ಲ, ಅದು ಯಾಕೆ ಅಂತ ಹೇಳ್ತಾರೆ. ರಾಮಸ್ಯ ಸಂಬಂಧಿನ ತೃಣೇನ, ಪದವಿಭಾಗವನ್ನು ತಿಳ್ಕೋಣ. ಸಹ ವಾಯಸಾನಾಂ ಅಸುರಃ ಅಖಿಲಾನಾಂ ವರಾತ್ ಉಮೇಶಸ್ಯ ಬಭೂವ ಚ ಅಕ್ಷಿಗಃ ನಿಪಾ ಅಸೌ ಸಹ ವಾಯಸಾಕ್ಷಿಭಿಃ ತೃಣೇನ ರಾಮಸ್ಯ ಬಭೂವ ಭಸ್ಮಸಾತ್. ಪದವಿಭಾಗ. ಸ ವಾಯಸಾನಾಂ ಅಸುರೋಖಿಲಾನಾಂ ವರಾದುಮೇಷಸ್ಯ ಬಭೂವ ಚಾಕ್ಷಿಗಃ. ನೋಡಿ, ಉಮೇಶಸ್ಯ ವರಾತ್, ರುದ್ರದೇವರ ವರದಿಂದ ಸಹ, ಸಹ ಅಂದ್ರೆ ಯಾರು? ಆ ಕುರಂಗ ಎಂಬುವಂತಹ ದೈತ್ಯ ಇವನೇನು ಮಾಡಿದ್ದ ಅಂದ್ರೆ ರುದ್ರದೇವರ ವರದಿಂದಾಗಿ ಅಖಿಲಾನಾಂ ವಾಯಸಾನಾಂ ಅಕ್ಷಿಗಃ ಬಭೂವ. ಸಹ ಅಸುರ, ಆ ಅಸುರ ಏನು ಮಾಡಿದ? ರುದ್ರದೇವರ ವರದಿಂದಾಗಿ ಎಲ್ಲ ಕಾಗೆಗಳು, ಅಖಿಲಾನಾಂ ವಾಯಸಾನಾಂ, ಎಲ್ಲ ಕಾಗೆಗಳ ಕಣ್ಣಿನಲ್ಲಿ ಇದ್ದವನಾದ, ಅಂದ್ರೆ ಇರಬೇಕು ಅಂತ ವರವನ್ನ ಕೇಳಿಕೊಂಡ.
ಎಲ್ಲ ಕಾಗೆಗಳ ಕಣ್ಣಿನೊಳಗೆ ನಾನು ಇರಬೇಕು ಅಂತ ಕೇಳಿಕೊಂಡದ್ದು. ಆ ವರದಿಂದ, ರುದ್ರದೇವ ವರದಿಂದ ಅದನ್ನ ಪಡೆದುಕೊಂಡ. ಸವಾಯಸಾನಾಂ ಅಸುರೋಖಿಲಾನಾಂ ವರಾತ್ ಉಮೇಶಸ್ಯ ಬಭೂವ ಚಾಕ್ಷಿಗಃ. ಅದಕ್ಕಾಗಿ ಅವನು ಹೇಳ್ತಾರೆ, ಯಾವ ಕಾರಣಕ್ಕಾಗಿ ಈ ಅಸುರ ತಾನು ರುದ್ರದೇವರ ವರದಿಂದಾಗಿ ಎಲ್ಲ ಕಾಗೆಗಳ ಕಣ್ಣಿನಲ್ಲಿ ಇರಬೇಕು ಅಂತ ಕೇಳಿಕೊಂಡಿದ್ದನೋ, ಇದ್ದದ್ದಕ್ಕಾಗಿ ಆ ಕಣ್ಣು ತೊಳಗೆ ಬಿತ್ತು ಅಂತ ಈ ರೀತಿ ಹೇಳ್ತಾ ಇದ್ದಾರೆ. ನಿಪಾತಿತೋಸೌ ಸಹ ವಾಯಸಾಕ್ಷಿಭಿ ತೃಣೇನ ರಾಮಸ್ಯ ಬಭೂವ ಭಸ್ಮಸಾತ್. ರಾಮಸ್ಯ ತೃಣೇನ, ರಾಮಚಂದ್ರ ದೇವರು ಏನು ಆ ತೃಣವನ್ನ ಎಸೆದಿದ್ರೋ ಆ ತೃಣದಿಂದ ವಾಯಸಾಕ್ಷಿಭಿ ಸಹ ಅಸೌ ನಿಪಾತಿತಃ, ಆ ಕಾಗೆಯ ಕಣ್ಣಿನಿಂದ ಸಹಿತನಾಗಿ ಅಸೌ ನಿಪಾತಿತಃ, ಈ ಕುರಂಗ ಎಂಬುವಂತಹ ಅಸುರ ಕೆಳಗೆ ಬಿದ್ದ. ಯಾಕೆ? ಆ ಕಣ್ಣಿನೊಳಗೆ ಇರಬೇಕು ಅಂತ ಕೇಳಿಕೊಂಡದ್ದವ, ವರವನ್ನು ಪಡೆದುಕೊಂಡದ್ದು. ಅದಕ್ಕೆ ಆ ಕಣ್ಣು ಅದಕ್ಕೆ ಅವನಿಗೆ ಇರ್ಲಿಕ್ಕೆ ಸ್ಥಳವನ್ನು ಕೊಟ್ಟದ್ದು. ಹೀಗಾಗಿ ಆ ಕಣ್ಣಿನ, ಅವನ ಜೊತೆಗೆ ಕಣ್ಣು ಕೂಡ ಬಿತ್ತು, ಕಣ್ಣಿನ ಜೊತೆಗೆ ಅವನು ಬಿದ್ದ. ವಾಯಸಾಕ್ಷಿಭಿ ಸಹ ಅಸೌ ನಿಪಾತಿತಃ, ಕೆಳಗೆ ಬಿದ್ದ. ಬರೇ ಕೆಳಗೆ ಬಿಡೋದಷ್ಟೇ ಅಲ್ಲ, ಈ ರಾಮಸ್ಯ ತೃಣೇನ ಎಂಬುದನ್ನು ಮತ್ತೊಂದು ಬಾರಿ ಅನ್ವಯ ಮಾಡಿಕೊಳ್ಬೇಕು. ರಾಮಸ್ಯ ತೃಣೇನ, ರಾಮಚಂದ್ರ ದೇವರ ಆ ಪ್ರಯೋಗ ಮಾಡಿದಂತಹ ತೃಣದಿಂದ ಆ ಕಾಗೆಯ ಕಣ್ಣಿನ ಜೊತೆಗೆ ಅವನು ಹೊರಗೆ ಕೆಳಗೆ ಬಿದ್ದ. ಅಷ್ಟೇ ಅಲ್ಲ, ರಾಮಸ್ಯ ತೃಣೇನ, ರಾಮನ ಆ ತೃಣದಿಂದ ಭಸ್ಮಸಾತ್ ಬಭೂವ, ಭಸ್ಮಾಧೀನಂ ಬಭೂವ, ಭಸ್ಮನಾಗಿ ಹೋದ ಅವನು, ಆ ಕುರಂಗ ಎಂಬುವಂತಹ ದೈತ್ಯ ಅಂತ ಈ ರೀತಿಯಾಗಿ ಆ ಹಿಂದೆ ಮಾಡಿದಂತಹ ಪ್ರಶ್ನೆ. ಅಪರಾಧಿಯಾದವ ಇವ, ಅಂದರೆ ಕಾಗೆಯ ಕಣ್ಣನ್ನು ಯಾಕೆ ಕಿತ್ತಾಕಿದ್ದ ದೇವರು, ಅದನ್ನು ಯಾಕೆ ನಾಶ ಮಾಡಿದ ಅಂತಂದಿದ್ದಕ್ಕೆ ಅದನ್ನು ಹೇಳಿದ್ದು, ಅವನು ಕಾಗೆಯ ಕಣ್ಣಿನಲ್ಲಿ ಇರಬೇಕು ಅಂತ ವರವನ್ನ ಪಡೆದುಕೊಂಡಿದ್ದ. ಅದಕ್ಕಾಗಿ ಎಲ್ಲಿ ಇದ್ದೋ ಅದನ್ನ ಸಮೇತವಾಗಿ ಭಗವಂತ ಕಿತ್ತಿ ಹಾಕಿ ಅದನ್ನ ಸುಟ್ಟು ಹಾಕಿದ ಅಂತ ಈ ರೀತಿಯಾಗಿ ನಿರ್ಣಯವನ್ನ ಕೊಡ್ತಾರೆ. ಇದರ ಮೇಲೆ ಒಂದು ಪ್ರಶ್ನೆ ಬರ್ತದೆ ಮತ್ತೆ. ತರ್ಹಿ ಅಕ್ಷಿಸ್ಥಃ ಹಂತವ್ಯಃ ವಾಯಸಾನಾಂ ಕೋ ವಾ ಅಪರಾಧಃ ಇತ್ಯತಃ ಆಹ. ಅಲ್ಲ, ಕಣ್ಣಿನೊಳಗೆ ಇದ್ದ, ಅದಕ್ಕೆ ಕಣ್ಣಿನ ಸಮೇತವಾಗಿ ಅದನ್ನ ರಾಮದೇವರು ಅದನ್ನ ಕಿತ್ತಿ ಹಾಕಿ ಅವನನ್ನ ಎರಡನ್ನು ಸುಟ್ಟು ಹಾಕಿದ್ರು ಅಂತ ಹೇಳಿದ್ರಿ. ಕಣ್ಣೊಳಗೆ ಇದ್ದದ್ದಕ್ಕೆ ಕಣ್ಣನ್ನು ಕಿತ್ತಿ ಹಾಕಿಯ ಅಂತ ಉತ್ತರವನ್ನು ಕೊಟ್ಟದ್ದು. ಆದರೆ ಕಣ್ಣಿನೊಳಗೆ ಇದ್ದ ಮಾತ್ರಕ್ಕೆ ಕಣ್ಣನ್ನು ಯಾಕೆ ಎತ್ತಿ ಹಾಕಬೇಕು? ಅಪರಾಧ ಮಾಡಿದವನು ಯಾರು? ಈ ಕುರಂಗ ಎಂಬುವಂತಹ ಅಸುರ. ಕೇವಲ ಆ ಅಸುರನನ್ನ ಮಾತ್ರ ಹೊರಗೆ ತೆಗೆದು ಹಾಕಿ ಅವನನ್ನ ಸಂಹಾರ ಮಾಡಬಹುದಾಗಿತ್ತು. ಈಗ ಕಣ್ಣು ಕಿತ್ತು ಹಾಕಿದ್ದಕ್ಕೆ ಯಾರಿಗೆ ಅಪರಾಧ, ಯಾರಿಗೆ ಅನ್ಯಾಯ ಮಾಡಿದಂತೆ ಆಯಿತು, ಯಾರಿಗೆ ಒಂದು ಶಿಕ್ಷೆಯನ್ನು ಕೊಟ್ಟಂತೆ ಆಯಿತು ಅಂದ್ರೆ ಕಾಗೆಗೆ ಶಿಕ್ಷೆಯನ್ನು ಕೊಟ್ಟಂತೆ ಆಯಿತು, ಕಾಗೆಯ ಕಣ್ಣನ್ನ ಕಿತ್ತು ಹಾಕಿದಂತೆ ಆಯಿತು. ಕಾಗೆ ಏನು ಅಪರಾಧ ಮಾಡಿದೆ? ಕಾಗೆ ಏನು ಅಪರಾಧ ಮಾಡಿಲ್ಲ. ಆ ಕಾಗೆಯ ಒಳಗೆ ಕುಳಿತುಕೊಂಡಂತಹ ಆ ಕುರಂಗ ಅಸುರ ಅವನು ಅಪರಾಧ ಮಾಡಿದ್ದು. ಕಾಗೆ ಏನು ಅಪರಾಧ ಮಾಡಿದೆ? ಹೀಗಾಗಿ ಆ ಕಾಗೆಯ ಕಣ್ಣನ್ನು ಯಾಕೆ ಕಿತ್ತು ಹಾಕಿದ ಅಂತ ಈ ರೀತಿಯಾದಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಮತ್ತೆ ಶ್ರೀಮದ್ ಆಚಾರ್ಯರು ಮುಂದಿನ ಶ್ಲೋಕದಲ್ಲಿ ನಿರ್ಣಯವನ್ನ ಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ನಮಸ್ಕಾರ. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರಿಯೇ ನಮಃ. ನಮಸ್ಕಾರ. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರಿಯೇ ನಮಃ ಆಚಾರ್ಯ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಆಚಾರ್ಯ.